ನಮಸ್ಕಾರ ರೀ ಸಾಹಿತಿಗಳ. ಏನು ಇನ್ನು ಹೊಸ ಕವನ ಸಂಕಲನ ಬಿಡುಗಡೆ ಆಗೈತೆ ಅಂತಲ್ಲ ಏನು ರೀ ಅದು? ಅವ್ರು ನೋಡ್ರಿ ಎಲ್ಲರೂ ಕೇಳಾಕ್ತಾರ. ನಮ್ದು ನಾವು ಹೊಸ ಕವನ ಸಂಕಲನ ರಚನೆ ಮಾಡೀನಿ ರೀ. ಮತ್ತೇನೆಲ್ಲ ಸೋಲ್ಡ್ ಔಟ್ ಆಗ್ಯಾವ್ರಿ. ಇದು ಒಂದು ಹೊಸ ಆತ್ಮಕಥನ, ನಮ್ಮದು ಆಟೋಬಯೋಗ್ರಫಿನ ಚಲೋ ಮಾಡೀನಿ ನೋಡ್ರಿ. ಅದು ಸಾಹಿತಿಗಳ ಮತ್ತು ಆತ್ಮಕಥನ ಅಂದ್ರೆ ಅದ್ರ ಯಾಕೆ ಕವನ ಸಂಕಲನ, ಅದು ಹೆಸರು ಏನಿಟ್ಟಿರಿ? ಬಯೋಗ್ರಫಿ ಆಫ್ ನಾ ಬಂದಿದ್ದು ಹೋಗಿದ್ದು ಎಂಬ ಅಂತಂದು ಶೀರ್ಷಿಕೆ ಐತೆ ನೋಡ್ರಿ. ಅದು ಭಾಳ ಚಲೋ ಇದೆ. ನೀವು ಒಂದ್ಸತಿ ಇದು ಪ್ರಕಾಶದ ಹಂತದಲ್ಲಿದೆ. ಎಲ್ಲ ಪ್ರಿಂಟಿಂಗ್ ಮುಗಿದ ನಂತರ ನೀವು ಓದಿ ನಮಗೆ ಹೇಗಿದೆ ಅಂತ ತಿಳಿಸ್ಬೇಕು ರೀ. ಕೊಳನಂತ ನಿಮ್ಮದು ಆತ್ಮಕಥನದ ಬಗ್ಗೆ ನೀವು ನಮಗೂ ಸ್ವಲ್ಪ ವೈಯಕ್ತಿಕವಾಗಿ ನಾವು ಬಂದೀವಲ್ಲ, ಸ್ವಲ್ಪ ಮಾಹಿತಿ ಸ್ವಲ್ಪ ಬಿಟ್ಕೊಡ್ಬೋದಲ್ಲ ಏನಿದೆ? ನನ್ನ ಆತ್ಮಕಥನದಲ್ಲಿ ರಚಿಸುತ್ತಿರುವ ನಾವು ಬಂದಿದ್ದು ಹೋಗಿದ್ದು ಎಂಬ ಕಾವೇರಿಯಲ್ಲಿ ನಾನು ಹುಟ್ಟಿದ 90s ಕಿಡ್ ಆಗಿ ಇದ್ದಾಗ ಮತ್ತು 90s ನಲ್ಲಿ ಹುಟ್ಟಿದಾಗ ಹೇಗೆ ನಾವು ಬೆಳೆದು ಬಂದ್ವಿ, ಹೇಗೆ ಬಾಲಿತ್ತು, ಆವಾಗಿನ ಟೆಕ್ನಾಲಜಿ ಹೇಗಿತ್ತು, ಎಲ್ಲ ಸವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ದೊಡ್ಡವನಾದಿನ ಮೇಲೆ ಕ್ಲಾಸ್ ಹೇಗೆ ಬೆಳೆದಿದ್ದು ಮತ್ತು ಕಾಲೇಜಿಗೆ ಹೇಗೆ ಹೋಗಿದ್ದು ಎಲ್ಲವನ್ನು ಒಂದೊಂದಾಗಿ ಹೇಳ್ಕೊಂತ ಬಂದಿದ್ದೇನೆ. ಮತ್ತು ಈ ಪ್ರಸ್ತುತ ನಾನು ನಿಮ್ಮ ಬಗ್ಗೆ ಮಾತಾಡ್ತಿರೋ ಬಗ್ಗೆ ಎಲ್ಲನೂ ಬಿಟ್ಟಪ್ಪ ಸಾಹಿತ್ಯ ಮುಂದೆ ಹಾಕೋಬಾರ್ರಿ. ನಮಗೆಲ್ಲ ಗೊತ್ತಾಯ್ತು ನಿಮ್ಮ ಆತ್ಮಕಥೆ ಗೊತ್ತಾಯ್ತು ಮತ್ತೆ ಕೇಳ್ರಿ. ಕೇಳ್ರಿ, ನಾ ಇನ್ನೂ ಮುಗಿಸಿಲ್ಲ. ನಾ ಇನ್ನೂ ಆತ್ಮಕಥೆ ಬರೆದಿದ್ದು ಇನ್ನೂ ಮುಗಿಸಿಲ್ಲ. ಇನ್ನೇನು ಕೇಳ್ರಿ, ಇನ್ನು ಸ್ವಲ್ಪ ಕೇಳ್ರಿ. ಯಾವ ಹೊಡೆ ಮನೆಯಲ್ಲಿ ಗಂಟು ಬಿದ್ದ ನನಗೆ. ಅಯ್ಯೋ ಏನೇನು ತಿಂತ ಪತ್ತಳಿ